ನೋಡಿ ನಮ್ಮಪ್ಪ ಹೆಂಗ್ ಮಲ್ಗಿದ್ದಾರೆ. ಸೊ ಕಚ್ತಲ್ಲ ಇವ್ರು ಬಿಡ್ತಲ್ಲ. ಅವ ಸ್ಮೆಲ್ಲೇ ಬಂತಲ್ಲ ಕರ್ಮಿಂದು. ಗಾಯ್ಸ್ ಇವತ್ತು ನಮ್ಮ ಮನೇಲಿ ನಮ್ಮ ಅಪ್ಪನ್ಗೆ ಹುಷಾರಿಲ್ಲ, ಹಂಗಾಗಿ ಕರ್ಮೀನ್ ತರ್ಸಿದ್ದಾರೆ. ಕರ್ಮೀನು ಇದು ತಲೆನ ಇದ್ ಮಾಡ್ಕೊಳ್ತಾ ಇದಾರೆ. ಏನಕ್ಕಮ್ಮ ತಲೆನ್ ಮಾತ್ರ ಬಿಡಿಸ್ಕೊಳ್ತಾ ಇರೋದು? ಘಾಟ್ ಕೊಡಕ್ಕೆ, ತಲೆ ಕೆಮ್ಮಾಗಿರೋದಕ್ಕೆ, ಶೀತಕ್ಕೆ ಕೆಮ್ಮು. ಸಣ್ಣ ಮೀನು ಕರ್ಮೀನ್ ತಿನ್ಬೋದ ಹಿಂಗೆ? ಅದನ್ನ ಹುರ್ದಿ ಕಾಯಿಸ್ತಾರೆ. ಇನ್ನೊಂದ್ ಮೀನ್ ಬರುತ್ತಾ ಹಂಗೆ ತಿನ್ಬೋದು, ಅದು ನಾನ್ ತಿಂತೀನಿ. ಅದ್ರ ತಲೆನ ಘಾಟ್ ಕೊಡ್ಬೇಕು, ಅವಾಗ ಕೆಮ್ಮು ಹೋಗುತ್ತಾ? ಕೆಮ್ಮು ಹೋಗುತ್ತೆ, ಒಳಗಡೆ ಕಫ ಎಲ್ಲ. ಇದೆಲ್ಲ ಯಾರು ರೂಢಿ ಮಾಡಿರೋದು? ನಮ್ಮ ಅತ್ತೆ. ನಿಮ್ಮತ್ತೆ. ಸೊ ಗಾಯ್ಸ್ ಇಲ್ಲಿದ್ದಾರೆ ನೋಡಿ, ಇವ್ರೆ ನಮ್ಮ ಅಪ್ಪನಮ್ಮ. ಇದು ಅವ್ರಿಗೆ ಏನಾದ್ರೂ ಕೆಮ್ಮು ನೆಗಡಿ ಏನಾದ್ರೂ ಆದ್ರೆ ಘಾಟ್ ಕೊಟ್ಟಿ ರೂಢಿ ಮಾಡಿದ್ದಾರೆ. ಹಂಗಾಗಿ ಇವಾಗ ಇದ್ ಮಾಡ್ಕೊಟ್, ಈ ಘಾಟ್ ಕೊಟ್ರೇನೆ ಅಂತೆ ನಮ್ಮ ಅಪ್ಪನ್ಗೆ ಕೆಮ್ಮು ನಿಲ್ಲೋದು. ನೋಡೋಣ, ನಮ್ಮಮ್ಮ ಇದೆ ಅಂತ ನಮ್ಮಮ್ಮನೂ ಮಾಡೋದು. ನೋಡಿ ನಮ್ಮಪ್ಪ ಹೆಂಗ್ ಮಲ್ಗಿದ್ದಾರೆ. ಸೊ ಮಧ್ಯಾಹ್ನದಿಂದ ಮಲ್ಗಿದ್ದಾರೆ, ಪಾಪ ಹುಷಾರಿಲ್ಲ, ಟ್ಯಾಬ್ಲೆಟ್ಸ್ ತಗೊಂಡು. ನೋಡಿ ಇಷ್ಟನ್ನ ಎತ್ತಿಟ್ಕೊಂಡಿದ್ದಾರೆ, ಇದು ಘಾಟ್ ಕೊಡೋದಿಕ್ಕೆ. ನೋಡೋಣ ಇರಿ ಹೇಗ್ ಕೊಡ್ತಾರೆ ನಮ್ಮಮ್ಮ ಅಂತ. ನನಗೂ ಗೊತ್ತಿಲ್ಲ ಆಕ್ಚುಲಿ ಹೆಂಗ್ ಕೊಡ್ತಾರೆ ಅಂತ. ಇದೆ ಫಸ್ಟ್ ನಾನು ನೋಡ್ತಾ ಇರೋದು. ಇದು ಸಾರ್ಗೆ ಫಸ್ಟ್ ಕರ್ಮೀನು ತಲೆ ಬಿಟ್ಟು ಹುರ್ಕೋತಾರ ತಾನೆ, ಕರ್ಮೀನ ಫಸ್ಟ್ ಹುರ್ಕೋತಾ ಇದಾರೆ. ಇದು ಸಾಂಬಾರಿಗೆ. ಬೆಳಗ್ಗೆ ಮಟನ್ ಬಿರಿಯಾನಿ ಮಾಡಿದ್ರು, ಅದ್ ಖಾಲಿ ಆಯ್ತು. ಆಮೇಲೆ ನಾನು ಚಿಕನ್ ಮಾಡಿದ್ದೆ ನೋಡಿ, ಇದು ಚಿಕನ್ ಫ್ರೈ ಮಾಡಿದ್ದೀನಿ. ಇವಾಗ ನಮ್ಮ ಅಪ್ಪನ್ಗೆ ಹುಷಾರಿಲ್ಲ ಅನ್ಬಿಟ್ಟು ಕರ್ಮೀನ್ ಹುಳಿ ಮತ್ತೆ ಘಾಟ್ ಕೊಡೋದಕ್ಕೆ ನಮ್ಮಮ್ಮ ಬಂದಿ ರೆಡಿ ಮಾಡ್ಕೊಳ್ತಾ ಇದಾರೆ. ಇವಾಗ ಕರ್ಮೀನ್ ಹುಳಿಗೆ ಇಲ್ಲಿ ಒಂದ್ 5 ಟೊಮೊಟೊ ಮತ್ತೆ ಹುಣಸೆ ಹಣ್ಣ ಬೇಯಿಸ್ಕೊಂಡಿದ್ದಾರೆ. ಆಮೇಲೆ ಕರ್ಮೀನ್ನ ಹುರ್ಕೊಂಡಿದ್ದಾರೆ. ಇಲ್ಲಿ 1 ಈರುಳ್ಳಿ ತಗೊಂಡಿದ್ದಾರೆ, ಮತ್ತೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದಾರೆ. ಕಡ್ಲೆಕಾಳನ್ನ ಹುರ್ಕೋತಾ ಇದಾರೆ. ಸ್ವಲ್ಪ ಇದು ಸಾರಿಗೆ ಹಾಕಿದ್ರೆ ನಂಚ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಂತ. ಅವರೆಕಾಳು ಹಾಕಿದ್ರು ಚೆನ್ನಾಗಿರುತ್ತಲ್ವಮ್ಮ? ನೋಡಿ ಮಣ್ಣಿರು ಇಷ್ಟು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಕಡ್ಲೆಕಾಳನ್ನ ಹುರ್ಕೋತಾ ಇದಾರೆ. ಇಲ್ಲಿ ರೋಸ್ಟ್ ಆಯ್ತೈತೆ, ಸಾಕಲ್ವ ಮಸೀದಾಗುತ್ತೆ. ಇಲ್ಲಿ ಮುದ್ದೆಗೆ ಬೇರೆ ಇಕ್ಕಿದ್ದಾರೆ. ಮುದ್ದೆಗೆ ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದಾರೆ. ಇಲ್ಲಿ ಎಣ್ಣೆಗೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಹುಣಸೆಹಣ್ಣು ಟಮೋಟನ ಇದ್ ಮಾಡಿದ್ವಲ್ಲ, ಆ ನೀರ್ನ ಹಾಕತಾ ಇದಾರೆ. ಎಷ್ಟು ಸ್ಪೂನ್ ಅದು? ಸಾಂಬಾರ್ ಪುಡಿ ಒಂದು ಕಾಲ್ ಸ್ಪೂನ್, ಇದು ಮನೇಲಿ ಮಾಡ್ಕೊಂಡಿರೋದು. ಅಂಡ್ ಧನಿಯಾ ಪೌಡ್ರು ಕೂಡ ಅರ್ಧ ಸ್ಪೂನ್. ಧನಿಯಾ ಪುಡಿ ಒಂದ್ ಅರ್ಧ ಸ್ಪೂನ್ ಫ್ಲೇವರ್ಗೋಸ್ಕರ. ನೆಕ್ಸ್ಟ್ ಅರ್ಶಿನ ಒಂಚೂರು ಹಾಕಬೇಕು. ಅರ್ಶಿನ ಒಂಚೂರು ಹಾಕೊಂಡು ನೆಕ್ಸ್ಟ್ ಚಿಲ್ಲಿ ಪೌಡರ್. ಸಾಂಬಾರ್ ಪೌಡರ್ ಹಾಕಿದ್ರೆ ಚಿಲ್ಲಿ ಪೌಡರ್ ಏನು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನ ಹಾಕದು. ಅದ್ ಜಾಸ್ತಿ ಹಾಕ್ಬೇಕಂತ ಏನಿಲ್ಲ, ನಂಚ್ಕೊಳ್ಳೋದಕ್ ಸಿಕ್ಲಿ ಅಂತ. ಅವರೆಕಾಳು ಹಾಕಿದ್ರು ಚೆನ್ನಾಗಿರುತ್ತೆ. ಇದೆಲ್ಲ ನಾಟಿ ಸ್ಟೈಲ್ ಗಾಯ್ಸ್. ಆಗಿನ ಕಾಲದಲ್ಲಿ ಸಾರುಗಳೆಲ್ಲ ಮಾಡ್ಬಿಟ್ರೆ ಸ್ಮೆಲ್ ಮನೆ ಬಿಟ್ಟು ಬರೋದು ಅಲ್ವಾ, ಗಮ್ ಅನ್ನೋದು. ಹುರ್ಕೊಂಡಿರೋ ಅಂತ ಕರ್ಮಿನನ್ನ ಅದ್ರಲ್ಲಿ ಮಣ್ಣಿರುತ್ತಲ್ವಾ, ಅದಕ್ಕೆ ಈ ತರ ಬಟ್ಟೆಲಿ ಹಾಕೊಂಡು ಹಿಂಗೆ ಇದ್ ಮಾಡ್ಕೊಳ್ತಾರೆ. ಮರಳಿರುತ್ತೆ ಅಂತಲ್ವಾ, ಹುರ್ದಾಗ ಆ ಮರಳೆಲ್ಲ ಇನ್ನು ಇದಾಗಿರುತ್ತೆ, ಅದಕ್ಕೆ ಹಿಂಗ್ ಬಟ್ಟೆಲಿ ಸವರ್ಕೊಂಡ್ಬಿಟ್ರೆ ಇದಾಗುತ್ತೆ. ಆ ಮರಳೆಲ್ಲ ಬಿಡುತ್ತೆ ನೋಡಿ. ಈ ತರ ಆ ಮರಳು ಬಿಟ್ಟು ನಮ್ಗೆ ಈ ತರ ಪೀಸ್ ಸಿಗ್ಬೇಕು. ನೋಡಿ ಇದ್ರಲ್ಲಿ ಎಷ್ಟು ಮರಳಿದೆ. ಇವಾಗ ಇದನ್ನ ನೀರ್ಗೆ ಹಾಕದಾ? ನೋಡಿ ಈ ತರ ನೀರ್ಗೆ ಹಾಕಿದ್ರೆ ಆ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಸಿಂಪಲ್ ಗಾಯ್ಸ್, ಇದು ಸಾಂಬಾರೆಲ್ಲ ಮಾಡೋದು.
ನಾವು ರಿಸ್ಕ್ ಮಾಡಕ್ಕಾಗಲ್ಲ, ಮೀನು ಸ್ಮೆಲ್ಲು ಅಂತೀವಿ, ಬಟ್ ಇದು ಹೆಲ್ತಿ. ತಿಂಗಳಿಗೆ 2 months ಒನ್ಸ್ ಮಾಡ್ಬೇಕು. ಇದೆಲ್ಲ ನೋಡಿ ಮರಳಿದೆಲ್ಲ ಇದನ್ನ ನೀಟಾಗಿ ತೊಳ್ಕೊಂಡು, ಈ ಸಾಂಬಾರೆಲ್ಲ ಆಕ್ಚುಲಿ ನಮ್ಮಮ್ಮ ಮಾಡಕ್ ಹೇಳಿದ್ರು. ನಂಗೆ ನಿಜವಾಗ್ಲೂ ಇದೆಲ್ಲ ಈ ತರ ಎಲ್ಲ ಮಾಡಕ್ ಬರಲ್ಲ, ಬಟ್ ನೋಡಿದ್ಮೇಲೆ ಇದು ಈಸಿ ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇಕು. ನೀರ್ನ ಒಂದ್ 2-3 ಸಲ ತೊಳ್ಕೊಂಡ್ರೆ ನೋಡಿ ಎಷ್ಟು ಮಣ್ಣು ಬರ್ತಿದೆ. ಇಲ್ಲಿ ಸಾಂಬಾರ್ ಮಳ್ತೈತೆ. ಈಗ ಮಳ್ತಾರ ಅಂತ ಸಾಂಬಾರಿಗೆ ಇದನ್ನ ಹಾಕಿದ್ರೆ ಇಷ್ಟೇ ಕರ್ಮಿ ನೋಡಿ guys. ಸಣ್ಣ ಮಾಡೋದು ನೀರು. ಹಾಕು. ವಾವ್, ಯಾರ್ಗೆಲ್ಲ ಕರ್ಮೀನ್ ಸಾರ್ ಅಂದ್ರೆ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್. ನಾನು ತಿಂದಿರೋದ್ ಕಮ್ಮಿ, ಚಿಕ್ಕ ವಯಸ್ಸಲ್ಲಿ ತಿನ್ಸಾರು, ಇವಾಗ ಮೀನೇ ತಿನ್ನೋದ್ ಬಿಟ್ಬಿಟ್ಟಿದೀನಿ ಆ ಸ್ಮೆಲ್ಗೆ. ಇದಕ್ಕೆ ಇದ್ ಹಾಕಿ ಒಂದ್ 2-3 ನಿಮಿಷಕ್ಕೆ ಆಫ್ ಮಾಡ್ಬಿಡ್ಬೇಕು ಗ್ಯಾಸ್. ಯಾಕಂದ್ರೆ ಮೊದ್ಲೇ ಫ್ರೈ ಮಾಡ್ಕೊಬಿಟ್ಟಿರ್ತೀವಲ್ಲ, ಅದು ಹಾಕಿದ ತಕ್ಷಣ ಮೆತ್ತಗಾಗುತ್ತೆ ಅಲ್ವಾ. ಇದು ಇವಾಗ ಕರ್ಮೀನ್ ಹೊಗೆ ಕೊಡೋದಿಕ್ಕೆ ತೆಂಗಿನಕಾಯಿ ಚಿಪ್ಪಿನ ಕೆಂಡ ಮಾಡ್ಕೊತಾ ಇದಾರೆ. ಅದ್ ಕಚ್ತಲ್ಲ, ಇವ್ರು ಬಿಡ್ತಲ್ಲ. ಪೇಪರ್ಗಳು ಅಷ್ಟೊಂದು ಇಟ್ಟಿರ್ತೀನಿ, ಎಮರ್ಜೆನ್ಸಿ ಕೊಡಲ್ಲ. ಬುಕ್ನ ಅರಿಬಾರ್ದಮ್ಮ ಮನೇಲಿ, ಅದಕ್ಕೆ ಎಲ್ಲ ಮಾಡ್ ಕರ್ಪೂರ ಹಾಕ್ಬೇಕಮ್ಮ. ನೋಡಿ ಈ ತರ ಕೆಂಡ ಹಾಕ್ಬೇಕು. ಮೊದ್ಲೆಲ್ಲ ಇಡ್ಲಿ ಇರ್ತಾ ಇತ್ತು, ಬೇಗ ಹತ್ಕೊಬಿಡೋದಲ್ವಾ. ಇವಾಗೆಲ್ಲ ಕೆಂಡ ಹಚ್ಚೋದು ತುಂಬಾ ಕಷ್ಟ. ಹತ್ಕೋತ ಇನ್ನು ಪೇಪರ್ ಬೇಕಾ? ನೋಡು ಗಟ್ಟಿಯಾಗಿದ್ರೆ ಕಟ್ಟು ಹಾಕು. ಬೇಡ ಇದೆ, ಜಾಸ್ತಿ ಹಾಕಮ್ಮ, ಬೇಗ ಹತ್ಕೊಳುತ್ತೆ. ತೆಂಗಿನ ಚಿಪ್ಪೆ ಅಂಟುತ್ತಲ್ಲ, ಬರೀ ಪೇಪರ್ ಸುಡ್ತೈತೆ. ಒಂಚೂರು ಎಣ್ಣೆ ಹಾಕಿದ್ರೆ ಹತ್ತುತ್ತಂತೆ, ನಮ್ಮ ಮನೆಯವ್ರು ಹೇಳ್ತವ್ರೆ, ಇದಕ್ಕೆ ಹಾಕ್ತಾ ಇದೀವಿ. ಅಮ್ಮ ಹೊಗೆ ಬರ್ತೈತ ಹೊರ್ತು ಬೆಂಕಿ ಬರ್ತಲ್ಲ ಅಮ್ಮ. ನಾವು ಎಣ್ಣೆ ಹಾಕಿದ್ರೆ ನಿಧಾನಕ್ಕೆ ಹತ್ತುತ್ತೆ. ಇದೊಂದು ಟ್ರಿಕ್ಸ್ ಯೂಸ್ ಮಾಡ್ಬೋದು. ಕರ್ಪೂರ ಹಾಕ್ಬೋದು, ಇಲ್ಲ ಅಂದ್ರೆ ಎಣ್ಣೆ ಹಾಕ್ಬೋದು. ಅದ್ ಹತ್ತುತ್ತಲ್ಲ, ನಮ್ಮಮ್ಮ ಬಿಡುತ್ತಲ್ಲ. ನಮ್ಮಪ್ಪ ಫೈನಲಿ ಹತ್ತಿಸ್ಬಿಟ್ರು, ಹಂಗೋ ಹಿಂಗೋ. ಅದೇ ಇವಾಗ ಉರ್ದಿ ಕೆಂಡ ಆಗುತ್ತೆ ಚಿಪ್ಪು. ನಮ್ಮಪ್ಪ ಬರ್ತವ್ರೆ. ಅದು ಒದ್ಸಾಕಪ್ಪ ಕಂಬ್ಳಿ. ಇನ್ನೊಂದ್ ಕಂಬ್ಳಿ ಎತ್ಕೋ ಚಿಂಟು, ಅದು ಫುಲ್ ಕುತ್ಕೊಳ್ಳಿ. ಆಕ್ಚುಲಿ ಇದು ಕೆಮ್ಮಿಗೆ ತುಂಬಾ ಇದು ಒಳಗಿರೋ ಕಫ ಎಲ್ಲ ಬಂದ್ಬಿಡುತ್ತಲ್ವೇನಮ್ಮ. ಇವಾಗ ಕೆಮ್ಮಿಗೆ ಇದು ಕೊಡ್ತಾರದಂತೆ. ಇವ್ರು ಹೇಳ್ತಾ ಇದಾರೆ ನೋಡಿ, ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ. ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಅಂತ. ಶ್ವಾಸಕೋಶದೊಳಗಡೆ ಹೊಗೆ ಹೋಗುತ್ತಲ್ಲ, ಹಾ, ಕ್ಲಿಯರ್ ಆಗುತ್ತೆ ಅನ್ನನಾಳ ಎಲ್ಲ. ಅದಕ್ಕೋಸ್ಕರ ಹೊಗೆ ಹಾಕೋದು. ಹೊರಗಡೆ ಕ್ಲಿನಿಕಿನಿಂದ ಹೊಗೆಗೆ ಎಲ್ಲ ಕ್ಲಿಯರ್. ಇವಳು ನೋಡಿ ಘಾಟಿಗೆ ಘಾಟ್ ಕೊಡಕ್ ಬಂದೆ. ಮೆಣಸಿನ್ಕಾಯಿ ಹೊಗೆ ತಗೊಂಡ್ರೆ ಕ್ಯಾಂಪ್ ಒಳ್ಳೇದು. ಮೆಣಸಿನ್ಕಾಯಿ ಹೊಗೆ ಸ್ಮೆಲ್ಲೇ ಬಂತಲ್ಲ ಕರ್ಮಿಂದು. ಇನ್ನ ಕರ್ಮಿನ್ ಹಾಕಿಲ್ಲ ಕಣೆ, ಗುಲ್ಟು ಇಲ್ಲೇ ಇಲ್ವಾ. ಒಂದ್ ಹಾಕು, ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೇದು. ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಣ ಇಲ್ಲಿ, ಮಿನಿ ಫೈರ್ ಕ್ಯಾಂಪ್. 3 ಜನ ಇದಾರೆ ಇಲ್ಲಿ, ನಾನೊಬ್ಳು. ಪೇಪರ್ ಪೇಪರ್ ಎಲ್ಲ ಆರಿಸ್ಬೇಡಮ್ಮ, ಹಂಗೆ ಏನಾದ್ರು ಹಿಂಗೆ ಪೇಪರ್ ಎತ್ಬಿಟ್ಟಿಲ್ವಾ, ಅದ್ರಲ್ಲೇ ಎತ್ಬಿಟ್ಟೆ ಕಡೆ. ಚಿಂಟು ಯಾವ್ದೊಂದು ಪ್ಲೇಟ್ ಮುಚ್ಚು ಚಿಂಟು, ಮುಚ್ಚಿಟ್ಟು ಚಿಂಟು. ಅದೇ ಅಷ್ಟ್ರದೇ ಯಾವ್ದಾನ. ಅಯ್ಯೋ ಅಪ್ಪ, ಈ ತರ ಹೊಗೆ ಬರುತ್ತೆ. ಇದನ್ನ ಹಾಕ್ಬಿಟ್ಟು ಕಂಬಳಿ ಹೊಚ್ಚ ಬೇಗ. ಹಿಂಗ್ ತಗೊಳೋದು.
ಈ ತರ ಹಿಂಸೆ ಕೊಡ್ಬೇಡಮ್ಮ ನಮ್ಮ ಅಪ್ಪನ್ಗೆ. ಅವ ಕರ್ಮೀನ್ ಸ್ಮೆಲ್ ಬತ್ತಾಯ್ತಾ? ಈಗ ಬತ್ತೈತೆ. ಮೂಗುಗ್ ತಗೊಳಪ್ಪ. ಬತ್ತೈತೆ. ಬಿಡ್ಬೇಕು, ಸುಮ್ನೆ ಹಂಗೆ ಇರೋದಲ್ಲ, ಫುಲ್ಲು ಉಸಿರು ಹೇಳ್ಕೊಂಡು ಬಿಡ್ಬೇಕು, ಇದನ್ನು ಫುಲ್ಲು. ಇವ್ರು ಚೆನ್ನಾಗ್ ಗೈಡ್ ಮಾಡ್ತಾರೆ ಶ್ರೀನಿವಾಸ್ ಅವರು. ಗೊತ್ತಾಯ್ತೇನೋ? ಫುಲ್ ಹೇಳ್ಕೊಂಡು ಇಟ್ಕೊಂಡ್ ಬಿಡ್ಬೇಕು. ಅಜ್ಜಿನೇ ಊರಿಗೆ ಇದ್ ಮಾಡಿದ್ದು. ಬತ್ತಾಯ್ತಾ? ಓ ಇಲ್ಲಿಗೆ ಬೇಸಿ ಅದು ಜೀವನ ಹೋಯ್ತಿರೋ ಸ್ಮೆಲ್ ಮೂಗಲ್ಲಿ ಹೇಳ್ಕೊಂಡು ಬಾಯಲ್ಲಿ ಬಿಡ್ಬೇಕು. ಮೂಗಲ್ಲಿ ಹೇಳ್ಕೊಂಡ್ ಬಾಯಲ್ಲಿ ಬಿಡ್ಬೇಕು. ಇನ್ನೊಂಚೂರು ಹಾಕ್ಬಿಡೋದು, ಹಾಕ್ಬಿಡು. ಇಷ್ಟು ಕೆಂಡ ಕೆದಕ್ಬಿಟ್ಟು ಇನ್ನೊಂದ್ಸಲ ಬರ್ತಲ್ವಾ? ಬರ್ತಾ ಇಲ್ವಾ? ಏನ್ ಹಿಂಗಂದ್ಬಿಟ್ಟೆ? ಸ್ವಲ್ಪ ಶ್ರಮ ಬಿದ್ದಿದ್ದು ಅಪ್ಪ ಬಂದಿಲ್ವಾಪ್ಪ? ಗೊತ್ತಾಯ್ತಲ್ಲ? ಕೆಂಡ ಆರೋಗಿದ್ಯಾ? ಕೆಂಡನೇ. ಅದ್ ಹತ್ತಿಸ್ಬಿಟ್ಟು ನೋಡಿ ಅದು ತಗೊಳ್ತಾವ್ರೆ. ಅದ್ಮೇಲೆ ಇದಾಕ್ಬಿಡು. ಕರ್ಮೀನ್. ಲೈಟ್ರು ಅಲ್ಲಿ ಇಟ್ಟಿದೀನಿ. ಆಕ್ಚುಲಿ ಇದೆಲ್ಲ ಒಳ್ಳೇದು. 6 ತಿಂಗ್ಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಅದ್ರಲ್ಲಿ ತಗೊಂಡ್ರೆ ಒಳ್ಳೇದು. ಮಕ್ಳಿಗೆ ಕೊಟ್ರೆ ಒಳ್ಳೇದು ತುಂಬಾ. ಏನು ಆಗಲ್ಲ. ಕೆಮ್ಮು ಕಫ ಎಲ್ಲ ಕ್ಲಿಯರ್ ಆಗತ್ತೆ. ಇಲ್ಲವಾಗೆ ಇದೆ ಕೊಡ್ಸು ಮುಚ್ಚಬೇಕು. ಅದರಿಂದಾನೇ ಅರ್ಧ ಹೋಗ್ಬಿಟ್ಟಿರೋದು ಎತ್ತೆ. ಇದಪ್ಪ ಇಲ್ಲಿ ಅಮ್ಮಂಗೆ ಇಸ್ಕೊಡ್ತಾವ್ರೆ, ಅಪ್ಪಂಗೆ ಕರ್ಮೀನ್ ಕೊಡ್ತಾವ್ರೆ. ಮಧ್ಯದಲ್ಲಿ ಫಸ್ಟ್ ಇದನ್ನೆಲ್ಲ ಹಾಕೊಂಡ್ಬೇಕಂದ್ರೆ ಕರೆಕ್ಟ್ ಆಗಿ ಕೆಂಡನ್ ರೆಡಿ ಮಾಡ್ಕೊಳ್ಳಿ. ಎಲ್ಲ ರೆಡಿ ಇತ್ತು, ಅದ್ ಹಾಕ್ಬಾರ್ದಾಗಿತ್ತು, ಗಾಳಿ ಆಡ್ದಿರಾ ಅದು ಹೋಗ್ಬಿಡಿ. ಇಲ್ಲಿ ಕರ್ಮೀನ್ ಹಾಕ್ಬಿಡ್ರಿ. ಹಾಕ್ಬಿಟ್ಟ ಇಷ್ಟು ತೆಂಗಿನಕಾಯಿ ಚಿಪ್ಕೊಳೈತೆ, ಒಂದ್ ಚಿಕ್ಕ ಹಾಕಿ ಒಂದ್ ಚಿಪ್ಪೆ ಕಣೆ ಹಾಕಿದ್ದು, ಬಟ್ ಅದ್ ವರ್ಕ್ ಆಗ್ತಲ್ಲ. ಒಂದೇ ಸತಿನೂ ಬೇಡ ಇದೆ ತಾಯಿ, ತಡಿಯಲ್ಲ. ಆಮೇಲೆ ಎಲ್ಲ ಆಚೆ ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಏನು ಇಲ್ಲಿ ಈ ದೊಡ್ಡ ತಲೆ ಹತ್ರ ಬರ್ತೈತಿ. ಉರ್ಬೇಡ ಇದು. ತಗೋ, ನಾವು ರುಬ್ತೀನಿ, ತಗೊಳಪ್ಪ. ಬಂತು ಹಾಕೊಂಡು ಕರ್ಮೀನ್ ತಲೆಗೆ ಕರ್ಮೀನ್ ತಲೆಗೇನೆ ಕಚ್ಚಿ ಬರುತ್ತೆ. ಆ ಪೇಪರ್ ಒಳಗಡೆ ಕರ್ಮೀನ್ ಹಾಕು, ಪೇಪರ್ ಒಳಗಡೆ ಕರ್ಮೀನ್ ಹಾಕು ಸುಟ್ಟು. ಒಂದು ಕರ್ಮೀನ್ ಕತೆ. ಕರ್ಮೀನ್ ತಲೆ ಸುಟ್ರೆ ಹೋಗಿ ಬರುತ್ತೆ ನೋಡಿ. ಇಲ್ಲ ಉಂಟೆ ಇಲ್ಲ, ಸುಟ್ಟೋಗುತ್ತೆ. ಅದ್ರಲ್ಲಿ ಬರ್ಬೇಕು. ಹೋಗಿ ಬರೀ ಕೆಂಡ ಬಂದ್ರೆ ಏನ್ ಬರುತ್ತೆ? ಅದಿತ್ತು ಅದ್ರೊಳಗಡೆ ಹಾಕ್ರಿ ಏನೆಲ್ಲ ಕರ್ಮೀನ್ ಕರ್ಮೀನ್ಗಳನ್ನ ಇದಕ್ ಹಾಕೊಳ್ಳಿ. ಹಾಕ್ಬಿಟ್ಟು ಸುಟ್ಬಿಟ್ಟು ಬೆಂಕಿ ಕಚ್ಬಿಟ್ಟಿಕ್ರಿ. ಅದು ಏನ್ ಗೊತ್ತೇನೆ, ಬರೀ ಕೆಂಡ ಇರ್ಬೇಕು, ಅದಕ್ಕೊಂಚೂರು ಸಾಂಬ್ರಾಣಿ ಹಾಕ್ಬೇಕು, ಆಮೇಲೆ ಕರ್ಮೀನ್ ಹಾಕಿ ಸಾಂಬ್ರಾಣಿ ಎತ್ಕೊಲ್ಲ ಒಂಚೂರು. ಆ ಕೆಂಡನೇ ಇಲ್ಲ ಅಲ್ಲಿ ಬಿಡಲೆ, ಆವಾಗ ಬರೋದು ವಾಸನೆ. 5 ನಿಮಿಷ ತಗೊಂಡ್ರೆ ಆಗೋಯ್ತು ಕತೆ. ಆ ಕರ್ಮೀನ್ ಎಷ್ಟ್ ಎತ್ತಿಟ್ಟೈತ್ ನೋಡ್, ಅಷ್ಟ್ ತಂದಿ. ಎತ್ತಿಟ್ಟೈತೆ ಸಾಂಬಾರ್ ಗೊತ್ತಾ ಅಲ್ಲಿ ಕಚ್ಕೋ. ಸ್ಮೆಲ್ ಬರ್ತಿದ್ಯಾ? ಕರ್ಮೀನ್ ಸ್ಮೆಲ್ ಬರ್ಬೇಕು ಕಣೆ, ಆ ಹೊಗೆ ಬಂದ್ರೆ ಏನಿಲ್ಲ, ಇದ್ರ ಸ್ಮೆಲ್ ಸ್ಮೆಲ್ ಬರ್ಬೇಕು. ಪೇಪರ್ ಸ್ಮೆಲ್ ಬಂದ್ರೆ ಏನು ಅದು? ಇರಿ ರಸ ಸುಡ್ಲಿ ಫುಲ್. ಅಂಟ್ತಾ ಆಫ್ ಆಗ್ಲಿ. ಗೊತ್ತೈತೆ. ಆಯ್ತಾ? ತಗೋ ನೀನು ಒಳಗಡೆ ತಗೋ, ಇಲ್ಲಿ ಮುಚ್ಚಳ ಕೆತ್ಕಿ ತಗೋ. ಕೆತ್ಕೋ. ಸ್ಪೂನ್ ಕೊಡಮ್ಮ, ಒಂದ್ ಕೊಟ್ಬಿಟ್ಟು ಸ್ಪೂನ್. ಕಣೆವಾಗಿ ಬರ್ತೈತಪ್ಪ. ಇವಾಗ ಬಂತು, ಬರ್ತೈತೆ. ಬಾಯಿಗೆ ಕಂಡು ಮುಗ್ಗಾಡ್ಕೋ ಸಾಕು. ಬರ್ತೈತೆ ಹೇಳ್ಕೊ. ಮುಚ್ಚಬಹುದು. ಮುಚ್ಚ. ಎಳ್ಕೊ. ಜಾಸ್ತಿ ಇದ್ ಮಾಡ್ಕೋಬೇಡ, ಉಸಿರು ಇದಾಗುತ್ತೆ. ಪೇಪರ್ ಒಟ್ನಲ್ಲಿ ಈ ತರ ಎಲ್ಲಾ ಮಾಡುವಾಗ ನೋಡಕ್ ಚೆನ್ನಾಗಿರುತ್ತಲ್ವಾ? ಕೆಂಡ ಅದಿತ್ತರ ತಟ್ಟೆಲಿ ಹೆಂಗ್ ಮಾಡ್ಬೇಕು. ನೀನ್ ಅವಾಗ್ಲೇನೆ ಹೇಳಿದ್ರೆ ಜಾಸ್ತಿ ಮಾಡ್ಬಿಡು. ಬರ್ತಾಯ್ತಪ್ಪ? ಬೆವರ್ತಾ ಇದ್ಯಪ್ಪ? ವಾಸನೆ ಬರ್ತೈತೆ ಅಂದ್ರೆ ಲೈಟ್ ಕೂಡ ಆನ್ ಮಾಡ್ಬೇಡ್ರಿ. ಬೆವರ್ತಾ?
ಒಂಚೂರು ಬೇವುತ್ತಿಲ್ವಲ್ಲಪ್ಪ? ಏನಕ್ಕೆ ಬರುತ್ತೆ ಹೊಗೆಗ್ ಬೆವ್ರು ಬರುತ್ತೇನೆ ಲೂಸ ನೀನ್ ಹಾವಿಗ್ ಬೆವ್ರು ಬರುತ್ತೆ. ಹಿಂಗಂದ್ಬಿಟ್ಟ. ಪಾಪ ಎಷ್ಟು ಕಷ್ಟಪಟ್ಟಿ ಕರ್ಮೀನ್ ತಂದು ಕರ್ಮೀನ್ ಸಾರ್ ಮಾಡಿ ಕರ್ಮೀನ್ ಹೊಗೆ ಕೊಟ್ರೆ ಹಿಂಗ್ ಅಂದ್ಬಿಟ್ಟಲ್ಲಪ್ಪ ಪಾಪ. ಪಾಪ ಸ್ವಲ್ಪ ಆದ್ರೂ ಬಂತು ತಾನೆ. ಸಾಕು, ಇಷ್ಟು ಬಂದ್ರೆ ಸಾಕು. ಯಾಕಂದ್ರೆ ಜಾಸ್ತಿ ತಗೊಂಡ್ರು ಎಫೆಕ್ಟ್ ಆಗ್ಬಿಡುತ್ತೆ. ಅಮ್ಮ ಬರೀ ಇದೆ. ಏನ್ ತಗೊಬರ್ಬೇಕು ನೆಟ್ಟಿಗೆ ಹೇಳಮ್ಮ. ಗಾಯ್ಸ ಈಗ ಇನ್ನೊಂಚೂರ್ ಇದೆ, ಸ್ವಲ್ಪ ಈಗ ಇದನ್ನ ಪುಡಿ ಮಾಡ್ಕೊಬಿಟ್ಟು ಹೊಗೆಗೆ ಹಾಕಿದ್ರೆ ಸವಾಲ್ ಹಾಕಿದೀನಿ ಬಟ್ಟೆ ಬಂದ್ಬಿಡುತ್ತೆ. ಮಸಿ ಬಟ್ಟೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಕೊಡೋಣ ಅನ್ಬಿಟ್ಟು ಈ ತರ ತಲೆನ ಪುಡಿ ಮಾಡ್ಕೊತಾ ಇದೀವಿ. ಪುಡಿ ಮಾಡಿ ಚೆನ್ನಾಗಿ ಈ ಕೆಂಡ ಮಾಡ್ತೀನಿ. ಈ ಕೆಂಡಕ್ಕೆ ಈ ಹೊಗೆ ಫಸ್ಟೇ ನಾವು ಪುಡಿ ಮಾಡ್ಕೊಡ್ಬೇಕಾಗಿತ್ತು ಅಲ್ವಾ? ಸುಟ್ಕೊಂಡು ಹೆಂಚಿನ ಮೇಲೆ ಸುಟ್ಟಿದ್ರೇನೆ ಸಾಕಾಗದಮ್ಮ. ದೋಸೆ ಹಾಕಲ್ವ ಹಂಚು ಎಲ್ಲಾ ಹಾಳ್ ಮಾಡಿ ಇಕ್ಕಿದಿರಲ್ಲ, ಹಂಚ್ಗಳು ಒಂದಾದ್ರೂ ಅಪ್ಪ ಅಮ್ಮ ಗುಡ್ತಂಗಾಯ್ತ ನೋಡಿ. ಈ ಸ್ಮೆಲ್ ಕೊಡು ಸಾಕು. ನಮ್ಮಮ್ಮ ಇನ್ನು ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಗಾಯ್ಸ್. ಬಟ್ ಒಂದ್ ಸ್ವಲ್ಪ ಬಂತು, ನಮ್ಗೂ ಕೂಡ ಹೊಗೆ ಬಂತು. ಇನ್ನೊಂದ್ ಸ್ವಲ್ಪ ಕೊಡೋಣ ಅಂತ, ಒಂದ್ ಸ್ವಲ್ಪ ಬಿಟ್ಟಿ ಬಿಟ್ಟಿ ಕೊಡೋಣ ಅಂತ ಇವಾಗ ಇದನ್ನೆಲ್ಲ ಪುಡಿ ಮಾಡಿ ಅದಕ್ ಕೊಡ್ತಾ ಇದಾರೆ. ಪುಡಿನ ಹಾಕ್ತಾರ, ಬರ್ತೈತಾ ನೋಡು. ಬರ್ತೈತಾ? ಹೊಗೆ ಬರ್ತಲ್ಲ ಲುಕ್ಕು. ಇಲ್ಲ ಕಂಬಳಿ ಹೊತ್ಸ್ಕೋಬೇಕು. ಬರ್ತೈತೆ ಸಾಕು. ಕೆಂಡದಲ್ಲಿ ಬರುತ್ತೆ ಅದು. ಬರ್ತೈತೆ ಬರ್ತೈತ್ ತಗೊಳಪ್ಪ. ಬರ್ತೈತ್ ತಗೊಳಪ್ಪ. ಬರ್ತೈತ್ ತಾನೆ ಇವಾಗ? ಬರ್ತೈತ್. ಈಗ ತಗೋ ಬೇಗ. ತಗೋ ಮುಚ್ಚು ಬೇಗ, ಫುಲ್ ಮುಚ್ಚು. ಫೈನಲಿ ಬೇಕಾಗಿರೋದು ಹೊಗೆ ಸಾಧಿಸ್ಬಿಡ್ತು ನಮ್ಮಮ್ಮ. ನೋಡಿ ಎಷ್ಟು ಹೊಗೆ ಬರ್ತೈತೆ. ನಾಗವೇಣಿಗೆ ಬರ್ತೈತಲ್ವೇನಪ್ಪ? ಇಷ್ಟು ಹೊಗೆ ಬಂದ್ರೆ ಸಾಕು. ಇಷ್ಟು ಹೊಗೆ ಬತ್ತಾಯ್ತು ಕರ್ಮಿಂದ ನೋಡಿ. ಮೂಗೇನೋ ಆಗೈತೆ. ಅದೇ ಸ್ಮೆಲ್ ಸೆನ್ಸ್ ತಗೊಳ್ತಲ್ಲ. ಕುಡಿ. ಕರ್ಮಿಂದ ನೀನಂತರ ಕರ್ಮಿಂದ ಆಯ್ತು. ಬಾಯ್ ಈಗ ಬತ್ತೆ ಬಾಬಾ. ಕರ್ಮಿಂದ ಅದು ಹಂಗೆ ಬರೋದು. ಬೇಗ ಹಿಡ್ಕೋ ಎತ್ಕೊದು. ತಗೊಳಪ್ಪ. ತಗೋ ಮುಚ್ಚು ಬೇಗ. ಗೊತ್ತಾಯ್ತಾ? ತಗೋ ಹಾಕಿದ್ ಇದು ಹಾಕು. ತಗೋ ಬೇಗ ಗೊತ್ತಲ್ವಾ? ನೋಡಿ ತಗೋ. ನೋಡಿ ಯಾವ್ದೋ ಒಂದು ತಲೆ ಬೇಕು. ಒಂದು ತಲೆಯಲ್ಲಿ ಬರ್ತೈತೆ ಹೊಗೆ. ಕೆಂಡ ಇಲ್ಲೈತೆ. ಸಮಯದಲ್ಲ ಇದು. ಉಚ್ಕೊಂಡೆ ನಲ್ಲಿ ಹಂಗೋ ಹಿಂಗೋ ಕೊಟ್ರು, ಕೆಂಡ ಬರ್ತಾ ಇರ್ಲಿಲ್ಲ. ಆದ್ರೂ ಒಂದ್ ಸ್ವಲ್ಪ ಟ್ರೈ ಮಾಡಿ ಫಸ್ಟ್ ಇದಕ್ಕೆ ಕೆಂಡ ಪ್ರಿಪೇರ್ ಚೆನ್ನಾಗಿ ಮಾಡ್ಕೋಬೇಕು. ಕೆಂಡ ಇದಾದ್ರೆ ಅದು ಆರಾಮಾಗಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಆರಾಮಾಗಿ ಬರುತ್ತೆ ಘಾಟು. ಯಾರಿಗೆಲ್ಲ ಗೊತ್ತಿರಲಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.